ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗಣೇಶ ಹಬ್ಬದ ನಿಮಿತ್ತ ಆಕಾಂಕ್ಷ ಮಹಿಳಾ ಕಲಾವಿದರ ಗುಂಪು ಬೆಂಗಳೂರಿನ ಬಸವನಗುಡಿಯ ಆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ವಕ್ರತುಂಡ ಮಹಾಕಾಯ 2ರ ಪ್ರದರ್ಶನವನ್ನ ಆಯೋಜನೆ ಮಾಡಿದೆ. ಇದರಲ್ಲಿ ಈ ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಈ ತುಂಬಾ ಪ್ರಮುಖರಾದ ಈ ಕಲಾವಿದರು ಇಳೆಯರಾಜ ಅವರು, ಆಮೇಲೆ SAV ಅವರು, ಸಂಜಯ್ ಲೋಖಂಡೆ ಅವರು, ವಿಕ್ಟರ್ ಬಾಲಾ, ಅಶೋಕ್, ಜಯರಾಮ್ ಗಿಳಿಯಾರ್, ಸಂಜಯ್ ಚಾಪೋತ್ಕರ್ ಮತ್ತು ಶಿವಾನಂದ್ ಬಿ ಹಲವಾರು ಪ್ರಮುಖ ಘಟಾನುಘಟಿಗಳ ಒಂದು ಚಿತ್ರಕಲೆ ಸೇರಿದಂತೆ ಸುಮಾರು 75 ಕಲಾವಿದರ ಕಲಾಕೃತಿಗಳು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಎಲ್ಲ ಬಗೆಯ ಕಲೆಗಳಲ್ಲಿಯೂ ಅರಳಬಹುದಾದ ಈ ನಮ್ಮ ಗಣೇಶ ಎಲ್ಲ ಕಲಾವಿದರಿಗೂ ಅಚ್ಚುಮೆಚ್ಚು ದೇವರಾಗಿದ್ದಾನೆ. ಈ ಕಲೆಯ ವೈವಿಧ್ಯತೆಯ ಪ್ರಕಾರಗಳಲ್ಲಿ ಗಣೇಶನನ್ನ ಈ ಪ್ರದರ್ಶನಗಳಲ್ಲಿ ನೋಡಬಹುದು ನಾವು. ಆಮೇಲೆ ಈ ವಕ್ರತುಂಡ ಮಹಾಕಾಯ ಗಣೇಶನ ಕುರಿತಾಗಿಯೇ ಇರುವ ಪ್ರದರ್ಶನ ಇದಾಗಿದೆ. ಅಂದರೆ ಇದು ಸೆಪ್ಟೆಂಬರ್ 15ರವರೆಗೂ ಇರುತ್ತೆ. ನಿಮಗೆ ಪ್ರದರ್ಶನ ನೋಡೋಕ್ಕೆ ಸಿಗುತ್ತೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 7:15ವರೆಗೂ ಈ ಪ್ರದರ್ಶನ ನಡೀತಾನೇ ಇರುತ್ತೆ. ಯಾವ ದಿನ ಸಮಯ ಸಿಗುತ್ತೋ ಅವಾಗ ಬಂದು ನೋಡ್ಬೋದು. ಇವತ್ತು ಎಸ್ಪೆಷಲಿ ಸಂಡೇ ಆಗಿರೋದ್ರಿಂದ ನಿಮಗೆ ತುಂಬ ಸಮಯ ಸಿಗುತ್ತೆ, ಬಂದು ನೋಡ್ಬೋದು. ಇಲ್ಲ ನೀವು ಕೆಲ್ಸಕ್ಕೆ ಹೋಗ್ತೀವಿ, ಡ್ಯೂಟಿ ಮುಗಿಯುತ್ತೆ, ಸಂಜೆ ಮುಗಿಯುತ್ತೆ ಅಂದರೆ ಸಾಯಂಕಾಲನೂ ಕೂಡ ಬಂದು ನೋಡಬಹುದು. ಆಮೇಲೆ ನೀವು ಒಬ್ಬರೇ ಬರಬೇಡಿ, ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ. ಈ ಪೇಂಟಿಂಗ್ಸ್ಗಳು ನಿಮ್ಗೆ ಇಷ್ಟ ಆದರೆ ನೀವು ಕೊಂಡ್ಕೊಳ್ಳಬಹುದು. ಇವ್ರ ಮುಖ್ಯ ಉದ್ದೇಶನ ನಾನು ನೋಡ್ತಾ ಬಂದರೆ, ಈ ಒಂದು ಸಮುದಾಯದ ಅಭಿವೃದ್ಧಿಗಾಗಿ ಆಕಾಂಕ್ಷ ಮಹಿಳಾ ಕಲಾವಿದರ ಗುಂಪನ್ನು 2014ರಲ್ಲಿ ಈ 3 ಜನ ಕಲಾವಿದರು ಸೇರಿ ಇದನ್ನು ಹುಟ್ಟಾಕ್ತಾರೆ. ಆ ಕಲಾವಿದರು ಯಾರ್ಯಾರು ಅಂದರೆ ಉಷಾ ರೈ, ಕವಿತಾ ಪ್ರಸನ್ನ ಮತ್ತು ಶ್ಯಾಮಲಾ ರಮಾನಂದ್ ಅವರು ಈ ಒಂದು ಆಕಾಂಕ್ಷ ಮಹಿಳಾ ಗುಂಪನ್ನು ಪ್ರಾರಂಭ ಮಾಡ್ತಾರೆ. ಮಹಿಳಾ ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಈ ಗುಂಪು ಕಲ್ಪಿಸಿಕೊಡುತ್ತೆ. ಈ ಒಂದು ಗುಂಪಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋದರೆ ಗೃಹಿಣಿಯರಿದ್ದಾರೆ, ಶಿಕ್ಷಕರಿದ್ದಾರೆ, ವಕೀಲರಿದ್ದಾರೆ, ವೈದ್ಯರಿದ್ದಾರೆ, ಸಾಫ್ಟ್ವೇರ್ ವೃತ್ತಿಪರರಿದ್ದಾರೆ, ಬರಹಗಾರರು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದವರಿದ್ದಾರಲ್ಲ, ಅವರೆಲ್ಲರೂ ಕೂಡ ಈ ಗುಂಪಿನಲ್ಲಿ ಇದ್ದಾರೆ. 3 ಜನರಿಂದ ಸ್ಥಾಪನೆಯಾದ ಈ ಗುಂಪಲ್ಲಿ ಇಂದು 600ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ. ಈ ಗುಂಪಿನ ಒಂದು ಸಾಮಾಜಿಕ ಕಾರ್ಯವನ್ನು ನಾವು ಗಮನಿಸ್ತಾ ಹೋದರೆ, ಈ ಗುಂಪು ಕ್ಯಾನ್ಸರ್ ರೋಗಿಗಳಿಗೆ ನಿಧಿ ಸಂಗ್ರಹಿಸುವುದು ಜೊತೆಗೆ ಹಲವಾರು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇಂಥ ಒಂದು ಗುಂಪಿಗಳಿಗೆ ನಾವು ಕೂಡ ಸಪೋರ್ಟ್ ಮಾಡಬೇಕು, ಅವರನ್ನು ಬೆಳೆಸಬೇಕು, ಅವರನ್ನು ನಾವು ಇನ್ನೂ ಎತ್ತರಕ್ಕೆ ಬೆಳೆಯುವಂತೆ ಮಾಡಬೇಕು, ಪ್ರೋತ್ಸಾಹ ನೀಡಬೇಕು. ಅದು ನಿಮ್ಮೆಲ್ಲರ ಕರ್ತವ್ಯ ಕೂಡ ಹೌದು. ನೀವು ಸಮಯ ಮಾಡಿಕೊಂಡು ಸೆಪ್ಟೆಂಬರ್ 15ರವರೆಗೂ ಈ ಪ್ರದರ್ಶನ ಇರುವುದರಿಂದ ದಯಮಾಡಿ ನೀವು ನಿಮ್ಮ ಮಕ್ಕಳು ಅಂದರೆ ಮುಂದಿನ ಪೀಳಿಗೆನೂ ಆ ಒಂದು ಕಲೆಯನ್ನು ನೋಡಿ ಮುಂದುವರ್ಸೋಕ್ಕೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ದಯಮಾಡಿ ಹೋಗಿ ನೋಡಿ ಬನ್ನಿ. ನಾನು ನಿನ್ನೆ ಗಣೇಶ ಹಬ್ಬ ಇರೋದ್ರಿಂದನೇ ನನಗೆ ಈ ಪ್ರದರ್ಶನ ಇದೆ ಅಂತ ಗೊತ್ತಾದ ತಕ್ಷಣ ತಡ್ಕೊಳಕ್ಕಾಗಲಿಲ್ಲ. ಹೀಗಾಗಿ ಹೋಗಿ ಕಣ್ಣು ತುಂಬ್ಕೊಂಡ್ಬಂದೆ. ಒಂದೊಂದು ಪೇಂಟಿಂಗೂ ಅಷ್ಟೊಂದು ಆಕರ್ಷಕವಾಗಿದ್ದಾವೆ. ಇಲ್ಲಿ ವಿಡಿಯೋದಲ್ಲಿ ನೋಡೋ ಬದಲಿ ನೀವು ಲೈವ್ ಆಗಿ ಅಲ್ಲಿ ಹೋಗಿ ನೋಡಿದರೆ ಅದರ ಒಂದು ಆನಂದವನ್ನು, ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅದನ್ನು ನೀವು ಸವಿಬೋದು. ತುಂಬ ಚೆನ್ನಾಗಿದ್ದಾವೆ. ನಿನ್ನೆ ಹಬ್ಬ ಇರೋದ್ರಿಂದ ಎಲ್ಲರೂ ಮನೆಯಲ್ಲಿ ಗಣೇಶನ ಕೂರಿಸಿದ್ರಿಂದ ರಶ್ ಇರಲಿಲ್ಲ. ನಿಧಾನಕ್ಕೆ ಸಮಯ ಕೊಟ್ಟು ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನೋಡಿ ಬಂದೆ. ತುಂಬ ಸುಂದರವಾಗಿರುವಂಥ ಗಣೇಶನ ಎಷ್ಟೊಂದು ವೆರೈಟಿಯಲ್ಲಿ ನಾವು ಗಣೇಶನ ನೋಡ್ಬೋದು. ಆ ಒಂದೊಂದು ಗಣೇಶನ ನೋಡಿದಾಗಲೂ ಒಂದೊಂದು ಥರ ಖುಷಿ ಆಗುತ್ತೆ ನಮಗೆ. ಹೀಗಾಗಿ ತಾವು ದಯಮಾಡಿ ನೋಡಿ ಬನ್ನಿ. ನೋಡಿ ಆಮೇಲೆ ಆ ಒಂದು ಡ್ರಾಯಿಂಗನ್ನು ಯಾವ್ಯಾವ ರೀತಿಯಲ್ಲಿನೂ ತೆಗಿಬಹುದು ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಾನು ಕಲಾವಿದೆ ಅಲ್ಲ, ಆದರೆ ಕಲೆಯನ್ನು ಗೌರವಿಸುವ ಒಂದು ಮನಸ್ಥಿತಿ ನನ್ನಲ್ಲಿ ಇರೋದ್ರಿಂದ ನಾನು ಈ ಥರ ಕಲೆಗಳ ಎಲ್ಲೇ ಪ್ರದರ್ಶನ ಇದ್ದರೂ ಹೋಗ್ತೀನಿ, ನೋಡ್ತೀನಿ, ಅವುಗಳ ಒಂದು ಸೌಂದರ್ಯವನ್ನು ಸವಿತೀನಿ. ಹೀಗಾಗಿ ನೀವು ನಿಮ್ಮ ಮಕ್ಕಳೊಂದಿಗೆ ಹೋಗಿ ನೋಡಿ
ಆನಂದಿಸಿ ಅಂತ ಹೇಳ್ತೀನಿ. ನಿಮಗೇನಾದರೂ ಈ ಪೇಂಟಿಂಗ್ಸು ಇಷ್ಟ ಆದರೆ ಕೊಂಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಆಮೇಲೆ ಒಂದೊಂದು ಪೇಂಟಿಂಗು ನಾವು ನೋಡ್ತಾ ಬರ್ತೀವಿ ನೋಡಿ, ಈಗ ತೋರಿಸ್ತಾ ಇದ್ದೀವಲ್ಲ, ಎಷ್ಟು ವೆರೈಟಿ ರೀ. ಅಯ್ಯೋ 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 ಅಯ್ಯೋ, ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಿದ್ರು ದೊಡ್ಡವರು, ಗಣೇಶನ ಹಬ್ಬದ ದಿನ ಚಂದ್ರನನ್ನ ಏನೋ ಅಪ್ಪಿತಪ್ಪಿ ನೋಡಿಬಿಟ್ರೆ ಆ ಒಂದು ಏನೋ ಶಾಪ ಸುತ್ಕೊಳ್ಳುತ್ತೆ ಅನ್ನೋಂಥ ಒಂದು ಭಯ ಇರುತ್ತಲ್ಲ, ಆ ಒಂದು ಭಯವನ್ನು ಹೋಗ್ಸಕ್ಕೆ ಬೇರೆ ಎಷ್ಟೋ ಒಂದು ಗಣೇಶನ್ ನೋಡಿದ್ರೆ ಆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಡೋರು. ಹೀಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಎಲ್ಲರ ಮನೆ ಗಣೇಶನು ನೋಡಕ್ಕೆ ಹೋಗ್ತಿದ್ದೀವಿ. ಆದರೆ ಸಿಟಿಗಳಲ್ಲಿ ಈ ಥರ ನೋಡೋಕ್ಕೆ ಸಾಧ್ಯ ಆಗಲ್ಲ, ಎಲ್ಲರ ಮನೆಗೂ ಹೋಗೋಕ್ಕಾಗಲ್ಲ. ಹೀಗಾಗಿ ಈ ಥರದ ಒಂದು ಪ್ರದರ್ಶನವನ್ನು ನಾವು ನೋಡಿ, ಯಾವುದೇ ರೂಪದಲ್ಲಿ ಇರ್ಬೋದಲ್ಲ ಗಣೇಶ, ಮಣ್ಣಿನ ರೂಪದಲ್ಲಿರ್ಬೋದು, ಚಿತ್ರದ ರೂಪದಲ್ಲಿರ್ಬೋದು, ಪೇಂಟಿಂಗ್ ರೂಪದಲ್ಲಿರ್ಬೋದು, ಹೀಗೆ ಅನೇಕ ಗಣೇಶರ ಒಂದು ಭಾವಚಿತ್ರಗಳನ್ನು ಅಥವಾ ಡ್ರಾಯಿಂಗನ್ನು ನೋಡಿ ನಾವು ಕಣ್ ತುಂಬ್ಕೋಬಹುದು ಅಂತಲೇ ಹೇಳ್ತೀನಿ. ಒಂದಕ್ಕಿಂತ ಒಂದು ಒಬ್ಬರು ಬಿಡಿಸಿದಂಗೆ ಇನ್ನೊಬ್ಬರದಿಲ್ಲ ರೀ. ಆಹಾ, 75ಕ್ಕಿಂತ ಹೆಚ್ಚು ಕಲಾವಿದರೆ ಅದಾರೆ. ನಾನು ಎಣಿಕೆ ಕೂಡ ಮಾಡಿದೆ. ಒಬ್ಬೊಬ್ಬರು ಪೇಂಟಿಂಗು ಒಂದೊಂದರಲ್ಲಿ ಎಕ್ಸ್ಟ್ರೀಮ್, ಎಷ್ಟು ಒಂದು ಅವ್ರ ಕಲರ್ ಕಾಂಬಿನೇಷನ್ ಇರ್ಬೋದು. ಆಮೇಲೆ ಅಲ್ಲಿ ಬೋರ್ಡು ಕೂಡ ಹಾಕಿದ್ದಾರೆ, ಅವ್ರದ್ದು ಒಂದು ಪಟ್ಟಿನೂ ಬರ್ತಾ ಹೋಗುತ್ತೆ. ಅದಕ್ಕೆ ಬೇಗ ಹೋಗಿ ಕಣ್ ತುಂಬ್ಕೊಳ್ಳಿ, ಯಾಕಂದ್ರೆ ಮುಂದೆ ನೀವು ತಡ ಮಾಡಿದ್ರೆ ಈ ಅವಕಾಶ ನಿಮಗೆ ಸಿಗೋದಿಲ್ಲ. ಎಲ್ಲರಿಗೂ ಧನ್ಯವಾದ.